ನಮಗೆ ಸಾಧ್ಯ ಇದ್ದಷ್ಟು ವೆರೈಟಿಗಳನ್ನು ಜಾಸ್ತಿ ಮಾಡ್ಕೊಳ್ಬೇಕು. ನಮ್ಮ ಬಾಯಿ ರುಚಿಗೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನೋಡಿ, ಇದು ಪಪ್ಪಾಯ. ಇದು ನಾನೇ ನಟ್ಟು ಬೆಳೆಸೋದಲ್ಲ, ಆಟೋಮೆಟಿಕ್ ಬಂದದ್ದು. ಆದರೆ ಒಳ್ಳೆ ಜಾತಿ ಅದು, ಒಳ್ಳೆ ರುಚಿ ಇದೆ. ಇದು ನಾವು ಬಳಸುವ ಸಾವಯವ ಗೊಬ್ಬರ, ಗೋಮೂತ್ರ, ಗೋಮಯ ಮತ್ತು ಕೆಲವು ಇದು ಲೆಕ್ಕ ಅಂತ ಹೇಳ್ತೇವಲ್ಲ, ಅದರದ್ದು ಎಲೆಗಳು. ಆಕ್ಚುಲಿ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಅವರ ಮನೆಗೆ ಬೇಕಾದ ಹೆಚ್ಚಾಗಿ ಅವರೇ ಬೆಳ್ಕೊಳ್ತಾರೆ ಮೊದಲಿಂದಲೂ. ಇತರರು ಮಾತ್ರ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಈಗ. ಈ ಮಧ್ಯೆ ಅವೇರ್ನೆಸ್ ಬರ್ತಾ ಇದೆ, ನಿಮ್ಮ ಚಾನಲ್ ನೋಡಿ, ಅದು ಬೇರೆ ಬೇರೆ ಚಾನಲ್ ನೋಡಿ. ಇದು ನಮ್ಮಲ್ಲಿ ಡ್ರಮ್ ಇತ್ತು 100 ಲೀಟ್ರಿಂದು. ಅದು ಡ್ರಮ್ಮು ಏನೋ ಬಿದ್ದು ಡ್ಯಾಮೇಜ್ ಆಗಿ ತೂತಾಯಿತು. ಇನ್ನು ಅದನ್ನು ಗುಜಿರಿಯವರಿಗೆ ಕೊಟ್ಟರೆ 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ. ನಾನು ಅದನ್ನು ಕತ್ತರಿಸಿ 2 ಭಾಗ ಮಾಡಿ ಅದರಲ್ಲಿ ಮಣ್ಣು ಗೊಬ್ಬರ ತುಂಬಿಸಿ ಏಲಕ್ಕಿ ಮಾಡಬೇಕು ಅಂತ ಐಡಿಯಾ ಇದ್ದಿದ್ದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿದ್ದೇನೆ. ಒಂದು ಪಶ್ಚಿಮ ಘಟ್ಟದ ತಪ್ಪಲಿನ ಗ್ರಾಮ ಸುಲ್ಕೇರಿ ಗ್ರಾಮದಲ್ಲಿದ್ದೇನೆ. ಎದುರುಗಡೆ ಕಾಣ್ತಾ ಇರುವಂಥದ್ದು ಎತ್ತರದ ಪಶ್ಚಿಮ ಘಟ್ಟದ ಬೆಟ್ಟಗಳು. ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸದಿಂದ ಕಾಣುವಂಥ ಬೆಟ್ಟಗಳು. ಅಂದರೆ ಸುಮಾರು ಆ ಕಡೆ ಈ ಕಡೆ ಒಂದು ಕಾಡು ಅಂತ ಹೇಳ್ಬೋದು. ಕಾಡಿನ ಮಧ್ಯದಲ್ಲಿರುವಂಥ ಬೆಟ್ಟ, ಅದರ ಮಧ್ಯದಲ್ಲಿರುವಂಥ ಒಂದು ಸುಂದರವಾಗಿರುವಂಥ ಒಂದು ಮನೆಯನ್ನು ತೋರಿಸೋದಕ್ಕೋಸ್ಕರ, ಮನೆಯ ಜನರು ಮಾಡುವಂಥ ಕೃಷಿಯನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ನೋಡಿ, ಒಂದು ಮಣ್ಣಿನ ಇಟ್ಟಿಗೆಯಲ್ಲಿ ಒಂದು ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆ ಮಿಕ್ಸ್ ಆಗಿ ಮಾಡಿರುವಂಥ ಒಂದು ಮನೆ ಎದುರುಗಡೆ ಸುಂದರವಾಗಿರುವಂಥ ಒಂದು ಹೂವಿನ ತೋಟ. ಬೇರೆ ಬೇರೆ ರೀತಿಯ ಹೂಗಳನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಇಲ್ಲಿ ಗುಲಾಬಿ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಮನೆ ಎದುರುಗಡೆಗೆ ಎಕ್ಕದ ಗಿಡವನ್ನು ಕೂಡ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇದು ನಮ್ಮಲ್ಲಿ ಇದಕ್ಕೆ ನೆಕ್ಕರೆ ಅನ್ನುವಂಥ ಹೆಸರಲ್ಲಿ ಕರೆಯುವಂಥದ್ದು. ತಾವರೆಗೋಸ್ಕರ ಒಂದು ಕೊಳ. ಈ ರೀತಿ ತುಂಬ ಚೆನ್ನಾಗಿ ಮಾಡಿರುವಂಥ ಒಂದು ಪರಿಸರದಲ್ಲಿ ನಾನಿರುವಂಥದ್ದು. ನೋಡಿ, ಇದನ್ನು ನೀವು ಕಾಣ್ಬೋದು. ಇವತ್ತು ಎಲ್ಲ ಹೊರಗಡೆ ನಿಮಗೆ ಬೇರೆ ಬೇರೆ ಬಗೆಯ ತುಳಸಿ ಕಟ್ಟೆಗಳು ಸಿಗ್ತದೆ. ಆದರೆ ಇದು ನದಿಯಲ್ಲಿ ಸಿಗುವಂಥ ಕಲ್ಲುಗಳು. ಸೂಕ್ಷ್ಮವಾಗಿ ಗಮನಿಸಿ, ನದಿಯಲ್ಲಿ ಸಿಗುವಂಥ ಕಲ್ಲುಗಳನ್ನು ಸಿಮೆಂಟಲ್ಲಿ ಜೋಡಿಸಿ ಕಟ್ಟಿರುವಂಥ ಒಂದು ಸುಂದರವಾದಂಥ ಒಂದು ತುಳಸಿ ಕಟ್ಟೆ. ಎಷ್ಟು ಚೆನ್ನಾಗಿ ತುಳಸಿ ಬೆಳೆದಿದೆ ನೋಡಿ. ಆ ರೀತಿಯ ಒಂದು ಮನೆಯಲ್ಲಿ ಇರುವಂಥದ್ದು. ಗ್ರೋ ಬ್ಯಾಗ್ನಲ್ಲಿ ಮಾಡಿರುವಂಥ ಸೀಬೆ ಗಿಡಗಳು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೂವಿನ ಗಿಡಗಳು. ನಾನಿರುವಂಥದ್ದು ಸತ್ಯ ಭಟ್ರ ಮನೆಯಲ್ಲಿ. ಸತ್ಯ ಭಟ್ರು ತುಂಬ ವರ್ಷದಿಂದ ಮನೆಗೆ ಬೇಕಾಗಿರೋ ತರಕಾರಿಗಳನ್ನು ಮನೆಯಲ್ಲೇ ಬೆಳೀತಿದ್ದಾರೆ. ಸಾವಯವ ಕೃಷಿಗೆ ಒಂದು ಪ್ರೋತ್ಸಾಹಿಸಿಕೊಂಡು ತುಂಬ ಜನರಿಗೆ ಇನ್ಸ್ಪೈರ್ ಆಗುವಂಥ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸತ್ಯ ಭಟ್ರೆ, ನಮಸ್ಕಾರ. ಒಟ್ಟಾರೆಯಾಗಿ ನಾವು ಯಾವಾಗಲೂ ತೋರಿಸುವಂಥದ್ದು ಒಂದೇ, ಕೈತೋಟ ಕೃಷಿಯ ಬಗ್ಗೆ. ಯಾಕೆ ತೋರಿಸುವುದು ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡ್ ಅಂದರೆ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯ ಕೃಷಿಗಳು. ಒಂದರಲ್ಲಿ ಒಬ್ಬರು ಮಾಡಿದ್ರಲ್ಲಿ ಒಂದು ನಾವು ಕಲೀಲಿಕ್ಕಿದ್ರೆ ಇನ್ನೊಬ್ಬರಲ್ಲಿ ಇನ್ನೊಂದು ಕಲೀಲಿಕ್ಕಿರ್ತದೆ. ಕೃಷಿಯನ್ನು ಒಂದು ಪ್ರತಿನಿತ್ಯ ಕಲೀಲಿಕ್ಕಿರುವಂಥದ್ದು. ನೀವು ಎಷ್ಟು ವರ್ಷದಿಂದ ಮತ್ತು ಯಾವ ಪ್ರೇರಣೆಯಿಂದ ಈ ರೀತಿ ಮನೆಯಲ್ಲಿ ನೀವು ತರಕಾರಿಗಳನ್ನು ಕೃಷಿಗಳನ್ನು ಮಾಡ್ತಾ ಇದ್ದೀರಿ? ಶಿವಪ್ರಸಾದ್ ಅವರು ನಮಸ್ತೆ. ಬಹಳ ದೂರದಿಂದ ನಮ್ಮ ಮನೆಗೆ ಒಂದು ಭೇಟಿ ಕೊಡೋದಕ್ಕೆ ಬಂದಿದ್ರಿ. ನಮ್ಮ ಈ ಸ್ಥಳದ ನಮ್ಮ ಕೆಲಸಗಳ ಬಗ್ಗೆ ಮುಖ್ಯವಾಗಿ ನಾವು ತರಕಾರಿನ ನಮಗೆ ಬೇಕಾದಷ್ಟು ನಾವು ಮನೆಯಲ್ಲೇ ಸಾವಯವವಾಗಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಈಗಾಗಲೇ ಆಲ್ರೆಡಿ ರೋಗಗಳು, ಕ್ಯಾನ್ಸರ್ ಅಂತವೆಲ್ಲ ಬರ್ತೀವಿ, ಯಾವ್ಯಾವ್ದ್ರಿಂದ ನಮಗೆ ಗೊತ್ತಾಗ್ತಿಲ್ಲ. ನಮ್ಮ ಮನೆಯಲ್ಲಿ ಅದನ್ನ ಸಾಧ್ಯವಾದಷ್ಟು ರಾಸಾಯನಿಕಗಳನ್ನು ಬಳಸದೇ ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ. ಆಕ್ಚುಲಿ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಅವರ ಮನೆಗೆ ಬೇಕಾದ ಹೆಚ್ಚಾಗಿ ಅವರೇ ಬೆಳ್ಕೊಳ್ತಾರೆ ಮೊದಲಿಂದಲೂ. ಇತರರು ಮಾತ್ರ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಈಗ. ಈ ಮಧ್ಯೆ ಅವೇರ್ನೆಸ್ ಬರ್ತಾ ಇದೆ, ನಿಮ್ಮ ಚಾನಲ್ ನೋಡಿ, ಅದು ಬೇರೆ ಬೇರೆ ಚಾನಲ್ ನೋಡಿ, ನೆರೆಕರೆಯವರು ನೋಡಿ, ಹಾಗೆಲ್ಲ. ಇದರಲ್ಲಿ ನಾವೆಲ್ಲ ಸಾಧ್ಯ ಇದ್ದಷ್ಟು ಸಾವಯವ ಮಾಡಿಕೊಂಡು ನಮ್ಮ ಮನೆಗೆ ಬೇಕಾದ ಇಡೀ ಬಹುಶಃ ಮಳೆಗಾಲದ, ನಮ್ಮ ವೆದರ್ನಲ್ಲಿ ಮಳೆಗಾಲದಲ್ಲಿ ಒಂದು 2-3 ತಿಂಗಳಲ್ಲಿ ನಮಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆದ್ರೆ ಬೇಸಿಗೆಯಲ್ಲಂತೂ ಒಂದು 6-7 ತಿಂಗಳು ನಮಗೆ ಬೇಕಾದಷ್ಟು ನಾವು ಮಾಡ್ಕೊಳ್ಬೋದು. ನಾನೊಂದು 6-7 ವರ್ಷದಿಂದ ಮಾಡ್ತಾ ಇದ್ದೇನೆ. ಚಿಕ್ಕ ಜಾಗದಲ್ಲಿ ಸಾಧ್ಯ ಇದ್ದಷ್ಟು ಎಷ್ಟು ಬೇಕು, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವೆರೈಟಿಗಳನ್ನ ಮಾಡ್ಕೊಂಡು, ಅವಾಗ ನಮ್ಮ ಆಹಾರದಲ್ಲಿ ವೆರೈಟಿ ಬರ್ತದೆ, ರುಚಿಗೆ ಒಳ್ಳೇದಾಗ್ತದೆ, ಆರೋಗ್ಯಕ್ಕೆ ಒಳ್ಳೇದು ಮತ್ತು ದೇಹಕ್ಕೂ ಒಳ್ಳೇದು. ಈಗ ಆಲ್ರೆಡಿ ನಾವು ಕೇಳಿದೀವಿ, ಪ್ರಪಂಚದಲ್ಲಿ ಬೇರೆ ಬೇರೆ ತರದ ಕಾಯಿಲೆಗಳೆಲ್ಲ ಬರ್ತಾ ಇವೆ. ಈ ಪೇಟೆ ಬದಿಯ ತಿಂಡಿಗಳು, ಅಜಿನೋಮೋಟೋ ಉಪಯೋಗಗಳು, ಫಾಸ್ಟ್ ಫುಡ್ ಬಂದು ಹೋಗಿದೆ ನಮ್ಗೆ ಜನಗಳಿಗೆ. ಅದನ್ನೆಲ್ಲ ಸಾಧ್ಯ ಇದ್ದಷ್ಟು ಕಂಟ್ರೋಲ್ ಮಾಡೋದು. ಎಲ್ಲೋ ಬಾಯಿ ರುಚಿಗೆ ಎಲ್ಲೋ ಒಂದ್ಸಲ ತಿನ್ಬೋದು ಅಷ್ಟೇ. ಉಳಿದಂತೆ ನಾವು ನಮ್ಮ ಪರಿಸರದಲ್ಲಿ ಏನು ಬೆಳಿತೇವೋ ಅದನ್ನೇ ನಾವು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಈ ಪರಿಸರಕ್ಕೂ ಹೊಂದಿಕೆ ಆಗ್ತದೆ. ಎಲ್ಲೆಲ್ಲಿಂದಲೋ ಬಂದದ್ದು ನಮಗೆ ಬೇಡ, ನಮ್ಮಲ್ಲೇ ಬೆಳೆದ. ಆ ಉದ್ದೇಶದಿಂದ ನಾನು ತರಕಾರಿನೂ ಒಂದು 8 ತಿಂಗಳು ನಮ್ಮ ಮನೇಲಿ ಏನಾಗ್ತದೆ ಅದನ್ನೇ ಬೆಳೆಸ್ತೇನೆ. ಎಲ್ಲ ಗೆಡ್ಡೆ ತರಕಾರಿಗಳು, ಬಳ್ಳಿ ತರಕಾರಿ, ಬಟಾಟೆ ಎಲ್ಲ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದೆ, ಅದಾಗ್ಲಿಲ್ಲ ನಮ್ಮಲ್ಲಿ. ಆಮೇಲೆ ಬಳ್ಳಿ ಬಟಾಟೆ ಅಂತ ಬಂತು, ಅದನ್ನು ಪ್ರಯತ್ನ ಮಾಡಿದೆ. ಈ ವರ್ಷ ಆಗ್ಲಿಲ್ಲ, ಮುಂದಿನ ವರ್ಷ ಆಗ್ಬೋದು.
ಹಾಗೆ ನಮ್ಮ ಶಿವಪ್ರಸಾದ್ ಅವರು ಕಳಿಸಲ್ಲ ತುಂಬಾ ವೆರೈಟಿ ನನಗೆ ಗೊತ್ತಿಲ್ಲದಿರೋ ಐಟಮ್ಗಳನ್ನೆಲ್ಲ ಕಳಿಸಿದ್ರು, ಬೆಳೆದಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ವರ್ಷವೂ ತಂದಿದ್ದಾರೆ, ಕೊಡ್ತಿದ್ದಾರೆ. ಈ ಸಲವೂ ಮಾಡ್ತೇನೆ. ಇದು ಅಲಸಂಡೆ ಮನೆ ಖರ್ಚಿಗೆ ಅಂತ ಬೆಳೆದಿದ್ದು, ಅಕ್ಟೋಬರ್ ಲಾಸ್ಟಿಗೆ ಹಾಕಿದ್ದೇನೆ. 4 ಬುಡ ಇದೆ. ಈ 4 ನೋಡ್ತಾ ಇರ್ಬೋದು, ಇದು ಎಂಡ್ ಆಗ್ತದೆ, ಕೊನೆ ಬಂದಿದೆ, ಇನ್ನು ತೆಗೆಯುವ ಟೈಮ್ ಆಯ್ತು. ಆದ್ರೂ ನಮಗೆ ಒಂದು ವಾರಕ್ಕೆ 2 ಸಲ ನಮಗೆ ಎಷ್ಟು ಮನೆಗೆ ಬೇಕೋ ಅಷ್ಟು ನಮಗೆ ಉಪಯೋಗಕ್ಕೆ ಸಿಗ್ತದೆ. ಇದು ಬೆಳ್ಕೊಳ್ಳೋದು ನಮಗೆ ಅಂತ ವಿಶೇಷ ಖರ್ಚಿಲ್ಲ. ಹಳೆ ಸಿಮೆಂಟಿನ ಗೋಣಿಗಳಿವೆಲ್ಲ. ಈ ಗೋಣಿಯಲ್ಲಿ ಗೊಬ್ಬರ, ಮಣ್ಣು ಮತ್ತು ಮರಳು ಸಮ ಪ್ರಮಾಣದಲ್ಲಿ ತುಂಬಿಸಿ ನಾವು ಬೀಜ ಹಾಕಿದ್ದೇವೆ. ನೀರು ಹಾಕ್ತೇವೆ. ಮಳೆಗಾಲದಲ್ಲಿ 2 ತಿಂಗಳು ನೀರು ಬೇಕಾಗಿಲ್ಲ, ಮತ್ತೆ ಬೇಕಾಗ್ತದೆ. ಸೊ ಇದು ಕೊನೆ ಆಗ್ತಾ ಬಂತು ನೋಡಿ. ಈಗಲೂ ವಾರಕ್ಕೊಂದ್ಸಲ ನಮಗೆ ಮನೆಗೆ ಬೇಕಾದಷ್ಟು ಅಲಸಂಡೆ ಇದ್ರಲ್ಲಿ ಆಗ್ತದೆ. ಹಾಗೆ ನಾವು ಮಾಡಿದ್ದೆಲ್ಲ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅದ್ರಲ್ಲಿ ಸವಾಲ್ಗಳಿದೆ, ಫೇಲ್ಯೂರ್ ಇದೆ. ಆದ್ರೆ ಆ ಫೇಲ್ಯೂರ್ ಅನ್ನು ಮೆಟ್ಟಿ ಮತ್ತೆ 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 ಪ್ರಯತ್ನ ಮಾಡ್ತಾ ಇರ್ಬೇಕು. ನನ್ನ ಈಗ ನೋಡಿ, ಇದು ಬೆಂಡೆ ಹಾಕಿದ್ದೇನೆ, ಬಂದಿತ್ತು ಒಳ್ಳೇದು. ಅಷ್ಟರಲ್ಲಿ ನಮ್ಮ ಕಾಡಿನ ಕಡವೆಗಳೆಲ್ಲ ಬಂದು ಅವು ಒಂದಷ್ಟು ರುಚಿ ನೋಡ್ಕೊಂಡು ಹೋಗಿದ್ದಾವೆ. ಹಾಗಾಗಿ ನನಗೆ ಈ ಸಲ ಬೆಂಡೆ ಆಗ್ಲಿಲ್ಲ. ಇಲ್ಲ, ಸಾವಯವ ರುಚಿ ಚೆನ್ನಾಗಿದೆ ಅಂತ. ಸಾವಯವ ರುಚಿ ನಮ್ಮ ಅಂಗಡಿಯ ಬೆಂಡೆಕಾಯಿಗಿಂತ 100 ಪಾಲು ಮೇಲು. ಅದು ರುಚಿಯೇ ಇಲ್ಲ. ಕಡವೆಗಳು ಮತ್ತೆ ಮತ್ತೆ ಹುಡುಕಿಕೊಂಡು ಬರ್ಬೋದು. ಬರ್ತಾ ಸಾಧಾರಣ. ಯಾಕಂದ್ರೆ ಇದರ ರುಚಿ ಒಂದ್ಸಲ ಬಂದ ಮೇಲೆ ಮತ್ತೆ ಬಿಡುದಿಲ್ಲ, ಅವು ಬರ್ತಾ ಇರ್ತವೆ. ನಾವು ಸ್ಟ್ರಗಲ್, ಅದು ಲೈಫ್ ಅನ್ನೋದು ಸ್ಟ್ರಗಲ್. ಅವು ತಿನ್ನೋದಕ್ಕೆ ಹೊಟ್ಟೆ ಪಾಡಿಗೆ ಬರ್ತವೆ, ನಾವು ರುಚಿಗೆ ಮಾಡ್ತೇವೆ, ನಾವು ಬಳಸ್ಕೊಂಡು ನಾವು ಬಳಸೋದು ಸ್ಟ್ರಗಲ್ ಅದ ಅಷ್ಟೇ. ನಮಗೆ ಸಾಧ್ಯ ಇದ್ದಷ್ಟು ವೆರೈಟಿಗಳನ್ನು ಜಾಸ್ತಿ ಮಾಡ್ಕೊಳ್ಬೇಕು. ನಮ್ಮ ಬಾಯಿ ರುಚಿಗೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನೋಡಿ, ಇದು ಪಪ್ಪಾಯಿ. ಇದು ನಾನೇ ನಟ್ಟು ಬೆಳೆಸೋದಲ್ಲ, ಆಟೋಮೆಟಿಕ್ ಬಂದದ್ದು. ಆದ್ರೆ ಒಳ್ಳೆ ಜಾತಿ ಅದು, ಒಳ್ಳೆ ರುಚಿ ಇದೆ. ನಾವು ಪದಾರ್ಥಕ್ಕೂ ಬಳಸ್ತೇವೆ, ಹಣ್ಣು ತಿನಿಸುಗೆ ಬಳಸ್ತೇವೆ. ಇದು ಬಸಳೆ. ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರತಿ ಮನೆಯಲ್ಲೂ ಮೊದಲೆಲ್ಲ ಬಸಳೆ ಇರ್ತಿತ್ತು, ಹೀಗೆ ಬಿಡ್ತಾ ಬಂದಿದ್ದಾರೆ. ಬಸಳೆ ನಮಗೆ ವಾರಕ್ಕೊಂದ್ಸಲ ಬೇಕಾದಷ್ಟು ನಮ್ಗೆ ಬಸಳೆ ಸಿಗ್ತದೆ. ಇದರಲ್ಲಿ ಮೊದಲು ಕಮರ್ಷಿಯಲ್ ಆಗಿ ಮಾಡಿದೆ, 1 ವರ್ಷ, ಒಂದು 50 ಬುಡ ಹಾಕಿ. ಆದ್ರೆ ನಮ್ಮ ಮಾಲ್ ಬರುವಾಗ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ, ನಂಗೆ ಬೇಜಾರಾಯ್ತು, ಮತ್ತೆ ಬಿಟ್ಟೆ. ಆಗ ಮಾರಾಟ ಮಾಡೋ ಯೋಚನೆ ಇಲ್ಲ ಸದ್ಯಕ್ಕೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೆಲವು ಕಾಂಬಿನೇಷನ್ಗಳು ಇರ್ತವೆ, ಬಸಳೆ ಮತ್ತು ಪಪ್ಪಾಯಿ ಆ ತರ. ಅದೊಂದು ಮಾಡಿದ್ರೆ ಅದೊಂದು ರುಚಿಯೇ ಬೇರೆ, ಟೇಸ್ಟೇ ಬೇರೆ. ಅಫ್ಕೋರ್ಸ್ ಬಸಳೆ ಎಲ್ಲದಕ್ಕೂ ಟೇಸ್ಟ್ ಬರ್ತದೆ. ಈಗ ಯಾರೋ ಮೊನ್ನೆ ವಿಡಿಯೋ ನೋಡಿದೆ, ಚಿಕನ್ಗೂ ಬಸಳೆ ಮಿಕ್ಸ್ ಮಾಡೋದನ್ನ ನೋಡಿದೆ ನಾನು. ಇರ್ಬೋದು ಅವರವರ ಟೇಸ್ಟ್ ಅದು. ಸೊ ನಮ್ಮಲ್ಲಿ ಭಾರಿ ಟೇಸ್ಟ್ ಇದು, ಪಪ್ಪಾಯಿ ಮತ್ತು ಬಸಳೆ ಒಳ್ಳೆ ಕಾಂಬಿನೇಷನ್. ಈ ಪಪ್ಪಾಯಿ ಅಂತಂದ್ರೆ ನಮ್ಗೆ ಏನು ಖರ್ಚಿಲ್ಲದೆ ಬೆಳೆಯುವಂತದ್ದು, ನಮ್ಗೆ ಬಳಸ್ಲಿಕ್ಕೆ ಆಗ್ತದೆ ಅದನ್ನು. ಇದು ಬಿಳಿ ಜಾಮು, ನಾವು ಬಿಳಿ ಬಣ್ಣದ ಜಾಮು ನೋಡ್ತೇವೆ. ಅದು ನಂಗೆ ಕಸಿ ಕಟ್ಟು ವಿಷಯ ಗೊತ್ತಿರ್ಲಿಲ್ಲ. ನಿಮ್ಮ ಈ ಚಾನಲ್ ನೋಡಿಯೇ ಒಂದು ಪ್ರಯತ್ನ ಮಾಡಿದ್ದೆ. ಪ್ರಕಾಶ್ ಜೋಶಿ ಅವ್ರದ್ದೆಲ್ಲ ವಿಡಿಯೋ ಇತ್ತು, ಅದನ್ನ ನೋಡಿ ಪ್ರಯತ್ನ ಮಾಡಿದ್ದು. ಮಣ್ಣು, ಪಾಚಿ ಮತ್ತು ಕೊಕೋಪೀಟ್ ಹಾಕಿ ಮರದ ಗೆಲ್ಲಿಗ ಕಟ್ಟಿ ನೋಡಿ, 2 ಗಿಡ ಕಟ್ಟಿದೆ, 2 ಬಂದಿದೆ, ಚೆನ್ನಾಗಿ ಬಂದಿದೆ, ಒಳ್ಳೇದು ಬರ್ತದೆ. ಅದು ನಾವು ಪ್ರಯತ್ನ ಮಾಡ್ಬೇಕು. ನಾವು ಈ ನರ್ಸರಿಯಿಂದಲೇ ತರುವುದಲ್ಲ. ಇದು ನಾವು ಬಳಸುವ ಸಾವಯವ ಗೊಬ್ಬರ, ಗೋಮೂತ್ರ, ಗೋಮಯ ಮತ್ತು ಕೆಲವು ಇದು ಎಕ್ಕ ಅಂತ ಹೇಳ್ತೇವಲ್ಲ, ಅದರದ್ದು ಎಲೆಗಳು, ಅದನ್ನೆಲ್ಲ ಮಿಕ್ಸ್ ಮಾಡಿ ಆಗಿದ್ದು. ವಾರಕ್ಕೊಂದ್ಸಲ ನಾವು 1 ಲೀಟರ್ ಒಂದೊಂದು ಗಿಡಕ್ಕೆ ಹಾಕ್ತೇವೆ. ಒಳ್ಳೆ ರಿಸಲ್ಟ್ ಉಂಟು, ಒಳ್ಳೆ ಬರ್ತದೆ ಗಿಡಗಳೆಲ್ಲ. ಇದು ಬದನೆ ನಮ್ಮ ಮನೆ ಬಳಕೆಗೆ ಬೆಳೆಯುವಂತದ್ದು. ಇದು 2ನೇ ಸಲದ್ದು. ಅಂದ್ರೆ ಇಲ್ಲಿವರೆಗೆ ಬೇರೆ ಬದನೆ ಗಿಡದಲ್ಲಿ ಬದನೆ ಆಗ್ತಿತ್ತು, ಇದು ಇನ್ನು ಈಗ ಆಗ್ಲಿ ಶುರುವಾಗಿದೆ. ಬಹುಶಃ ಇನ್ನೊಂದು ತಿಂಗಳೊಳಗೆ ನಮಗೆ ಮನೆಗೆ ಬೇಕಾದಾಗೆ ನಮ್ಮ ನೆಂಟರಿಷ್ಟರಿಗೆ, ಸ್ನೇಹಿತರಿಗೆಲ್ಲ ಕೊಡುವಷ್ಟು ಬದನೆ ಇದ್ರಲ್ಲಿ ಆಗ್ತದೆ. ಇದಕ್ಕೂ ಅಷ್ಟೇ ಗೊಬ್ಬರ ಮತ್ತು ಸ್ವಲ್ಪ ಟ್ರೈಕೋಡರ್ಮ ಮತ್ತು ನಮ್ಮ ಏನು ಮಿಕ್ಸಿಂಗ್ ಉಂಟು, ಗೋಮೂತ್ರ, ಗೋಮಯದ್ದು, ಅದನ್ನ ಮಾತ್ರ ಹಾಕ್ತೇವೆ ನಾವು. ಬೇರೆ ರಾಸಾಯನಿಕ ಯಾವುದು ಬಳಸುದಿಲ್ಲ. ಹುಳ ಇದ್ರೆ ಎಲೆಗಳನ್ನ ಕೈಯಿಂದ ಕಿತ್ತಾಕ್ತೇವೆ. ಹಾಗಾಗಿ ರಾಸಾಯನಿಕ ಹಾಕುವ ಪ್ರಸಂಗ ಬರಲಿಲ್ಲ ನಮಗೆ, ಸ್ವಲ್ಪ ಇರೋದ್ರಿಂದ. ಇದು ನಾನು ಆನ್ಲೈನ್ ಅಲ್ಲಿ ತರಿಸಿದ್ದು ಒಂದು ಅಲಸಂಡೆ, ಗಿಡ ಅಲಸಂಡೆ ಅಂತ ಹೇಳಿ. ಆದ್ರೆ ದೇವರ ದಯದಿಂದ ಇಲಿಗಳು ನಮಗಿಂತ ಮೊದಲೇ ರುಚಿ ನೋಡ್ತಾ, ಹಾಗಾಗಿ ನನಗೆ ಒಂದು ಇಲ್ಲಿವರೆಗೂ ಸಿಗ್ಲಿಲ್ಲ. ಇಲ್ಲಿ ಒಂದಿದೆ ನಿಮಗೆ ನೋಡೋದಿಕ್ಕೆ ಅಂತ ನೋಡಿ, ಒಂದು ಚಿಕ್ಕದಾಗಿದೆ, ಟೈಮ್ ಆಯ್ತು ಬಹುಶಃ, ಅದು ಕಟ್ಟಾಗಿದೆ, ಇಲಿ ತಿಂದಿದೆ ಅದು. ಇಲಿಗಳಿಗೆ ಭಾರಿ ಇಷ್ಟ ಈ ಅಲಸಂಡೆ ಹೇಳಿದ್ರೆ, ಮತ್ತೆ ಬಿಟ್ಟಿದ್ದೇನೆ ತಿನ್ಲಿ ಅಂತ ಹೇಳಿ. ಸಾಧಾರಣವಾಗಿ ನಮ್ಮಲ್ಲಿ ಕಬ್ಬು ಅಂತ ಹೇಳಿದ್ರೆ ಎಲ್ಲೋ ಒಂದು ಬುಡ ಹಾಕ್ತಾರೆ, ದೇವರ ಪೂಜೆಗೆಲ್ಲ ಬಳಸ್ತಾರೆ. ಹಾಗೆ ನನ್ಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ತುಂಬಾ ಒಂದು 10-20 ಬುಡ ಕಬ್ಬು ಮಾಡಿ ನೋಡಿ, ಈ ತರ ಕಬ್ಬು ಬಂದಿದೆ. ನಮ್ಗೆ ಬೇಸಿಗೆಯಲ್ಲಿ, ಇಡೀ ಬೇಸಿಗೆಯಲ್ಲಿ ಕಬ್ಬು ತೆಗೆದು ಅದನ್ನ ಅಂಗಡಿಯವರು ಜ್ಯೂಸ್ ಮಾಡಿ ಕೊಡ್ತಾರೆ, ನಮ್ಗೆ ಕುಡಿಬಹುದು, ನಮ್ಗೆ ಮನೆಯಲ್ಲೇ ಮಾಡ್ಬೋದು. ತುಂಬಾ ಇದೆ. ಆದ್ರೆ ನಮ್ಗೆ ಇದರ ಸ್ಪರ್ಧಿಗಳಿದ್ದಾರೆ, ಇಲಿಗಳು, ಹೆಗ್ಗಣಗಳು ಬಿಡ್ತಾ ಇಲ್ಲ. ಇದು ಹಾಗಲಕಾಯಿ, ನಮ್ಮ ಹಸಿರು ವೆರೈಟಿ, ಲೋಕಲ್, ಈಗ ತಾನೇ ಆಗ್ತಾ ಇದೆ, ಶುರುವಾಗಿದೆ. ಕುಂಬಳಕಾಯಿ, ನಾವು ಕಬ್ಬಿಗೆ ಗೊಬ್ಬರ ಹಾಕಿದ್ರಲ್ಲಿ ಕುಂಬಳಕಾಯಿ ಬೀಜ ಬಂದು ಅದರಲ್ಲಿ ಗಿಡ ಆಗಿ ಕುಂಬಳಕಾಯಿ, ಈ ತರ ಕುಂಬಳಕಾಯಿ ತುಂಬಾ ಕಡೆ ಆಗ್ತದೆ. ಇದು ನಮ್ಮಲ್ಲಿ ಡ್ರಮ್ ಇತ್ತು 100 ಲೀಟರ್. ಅದು ಡ್ರಮ್ಮು ಏನೋ ಬಿದ್ದು ಡ್ಯಾಮೇಜ್ ಆಗಿ ತೂತಾಯ್ತು. ಇನ್ನು ಅದನ್ನ ಗುಜಿರಿಯವರಿಗೆ ಕೊಟ್ರೆ 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ. ನಾನು ಅದನ್ನ ಕತ್ತರಿಸಿ 2 ಭಾಗ ಮಾಡಿ ಅದರಲ್ಲಿ ಮಣ್ಣು ಗೊಬ್ಬರ ತುಂಬಿಸಿ ಏಲಕ್ಕಿ ಮಾಡ್ಬೇಕು ಅಂತ ಐಡಿಯಾ ಇದ್ದಿದ್ದು. ನಂಗೆ ಆ ಟೈಮಿಗೆ ಸಿಗ್ಲಿಲ್ಲ. ಹಾಗಾಗಿ ಅದರಲ್ಲಿ ಅಲಸಂಡೆ ಹಾಕಿಟ್ಟಿದ್ದೇನೆ. ಅಲಸಂಡೆ ನಂಗೆ ಬೇಕಾದಷ್ಟು ಆಗಿದೆ, ಇನ್ನು ಮುಗಿತಾ ಬಂತು. ಇದನ್ನು ತೆಗೆದು ಇನ್ನು ಮತ್ತೊಂದ್ಸಲ ಹಾಕ್ಬೇಕು. ನೋಡಿ, ಹಂಚು ಹಾಕಿ, ಮನೆ ಸೈಡ್ ನಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ ನೋಡಿ, ಮನೆಯ ಮಾಡಿನ ನೀರು ಬೀಳೋ ಒಳಗಡೆ ಹಂಚುಗಳನ್ನು ಜೋಡಿಸಿ ಅದರೊಳಗೆ ಮಣ್ಣು ಮತ್ತು ಗೊಬ್ಬರ ತುಂಬಿಸಿ. ನೋಡಿ, ಪುದೀನ ಇದೆ, ನಮಗೆ ಮನೆಗೆ ಬೇಕಾದಷ್ಟು ಆಗ್ತದೆ. ಬಹುಶಃ ಇನ್ನೊಂದು ವಾರ ಹೋದ್ರೆ ಟೊಮೆಟೊ ಆಗ್ತದೆ ನಮಗೆ ಬೇಕಾದಷ್ಟು. ಅದ್ರಲ್ಲಿ ನೋಡೋದಕ್ಕೊಂದು ಶಾಂಪಲ್ಗೆ ಅಂತ ಮೆಣಸಿನ ಗಿಡ ಹಾಕಿದ್ದೇನೆ,
ನಮಗೊಂದು ಒಂದಿನಕ್ಕೆ ಬೇಕಾದಷ್ಟು ಹಸಿ ಮೆಣಸು ಸಿಗ್ತದೆ. ಮತ್ತೆ ಇದು ಬದನೆ. ಸೊ ಇಷ್ಟೇ ಜಾಗದಲ್ಲಿ ನೋಡಿ 4 ವೆರೈಟಿ ಇದೆ, 4 ಚೆನ್ನಾಗಿ ಬಂದಿದೆ. ಮನಸ್ಸಿದ್ರೆ ಹೇಗೂ ಮಾಡ್ಬೋದು ಅನ್ನೋದು ಕೇಳಿದ್ನ. ಈ ಬದನೆ ನೋಡ್ಬೋದು, ಇದು ಅರ್ಧ ಮಳೆಗಾಲ ಮುಗಿದ ಮೇಲೆ ನಾನು ಗಿಡ ತಂದು ಹಾಕಿದ್ದು. ಆಗ್ಲೇ ಆಲ್ರೆಡಿ ನಮ್ಗೆ ಬೇಕಾದಷ್ಟು ಬದನೆ ಆಗ್ತಿತ್ತು, ಸೀಸನ್ ಮುಗಿತಾ ಬಂತು. ಇನ್ನು ಬಹುಶಃ ಇದನ್ನು ನೆಲಕ್ಕೆ ಶಿಫ್ಟ್ ಮಾಡಿ ಕಸಿ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಬೇಕಾದಷ್ಟು ಬದನೆ ಇದ್ರಲ್ಲಿ ಕೂಡ ಆಗ್ಬೋದು. ಇನ್ನು ಇದು ದಿವಿ ಹಲಸು, ಯಾವ್ದೋ ವಿದೇಶ ತರಕಾರಿ, ನಮ್ಗೆ ಬಹಳ ಇಷ್ಟ ತರಕಾರಿ ಇದು. ನಮ್ಮ ಹೊಸ ಮನೆ ಕಟ್ಟುವಾಗ ಒಂದು 6 ಇಂಚು ಉದ್ದದ ದೊಡ್ಡ ಗಿಡ ತಂದು ಹಾಕಿದ್ದೆ, ಈಗ ಬಂದಿದೆ. ಬಹುಶಃ ಈ ವರ್ಷ ಫಲ ಕೊಡ್ಬೋದು. ಭಾರಿ ರುಚಿಯಾದ ದಿವಿ ಹಲಸು ಅಂತ ಹೇಳ್ತಾರೆ, ವೈಲ್ಡ್ ಜಾಕ್. ಮೊದಲು ನಮ್ಮ ಮನೆಯಲ್ಲಿ ಮಲ್ನಾಡ್ ಗಿಡ ದನಗಳಿದ್ದದ್ದು, ಆ ದನಗಳಿಗೆ ಕ್ರಾಸ್ ಮಾಡಿಸಿ ಆವಾಗಿನ ಹುಚ್ಚಾಗಿ ಎಲ್ಲ ಹೈಬ್ರಿಡ್ ಮಾಡಿದ್ದು. ಅದು ಜೆರ್ಸಿ, ಇದು HF. ಈಗ ಹಾಲಿನ ವ್ಯಾಪಾರ ಬೇಡ ಅಂತ ಕಾಣ್ತದೆ, ಅದಕ್ಕೆ ಇದಕ್ಕೆಲ್ಲ ಕ್ರಾಸ್ ಇನ್ಸೆಮನೆ ಮಾಡಿಸಿದ್ದು ಮಲ್ನಾಡ್ ಗಿಡ್ಡವೇ ಮಾಡಿಸಿದ್ದೇವೆ. ಇನ್ನು ಮುಂದಕ್ಕೆ ಮಲ್ನಾಡ್ ಗಿಡ್ಡವನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೇನೆ. ಏನ್ ಹೆಸರು ಇದ್ರದ್ದೆಲ್ಲ? ಇವಳು ಕಾಳಿ, ಇವಳು ಕೆಂಪಿ ದಬ್ಬ ಇದ್ದಾಳೆ. ಒಂದು ತಿಂಗಳಲ್ಲಿ ಕರು ಹಾಕ್ಬೋದು. ಅವಳಿಗೆ ಹೆಸರಿಡ್ಲಿಲ್ಲ ಇನ್ನು. ನೋಡಿ, ಇನ್ನು ಎಲ್ಲದಕ್ಕೂ ಇನ್ನು ಮಲ್ನಾಡ್ ಗಿಡ್ಡವೇ, ಇನ್ನು ಜೆರ್ಸಿ HF ಬೇಡ. ಇದ್ರದ್ದು ಹೆಸರೇನು? ಒರಿಜಿನಲ್ ಬೆಕ್ಕಿನ ವೆರೈಟಿ. ಅದನ್ನ ಕಂಡ್ರೆ ಬಹಳ ದ್ವೇಷ ನಮ್ಮ ಮನೆಯವ್ರಿಗೆ, ಹಾಗೆ ಹೆಸರಿಡ್ಲಿಲ್ಲ ಅದಕ್ಕೆ. ಹೌದಾ? ಅದಕ್ಕೆ 1-2 ಮನೆಯೊಳಗೆ ಆಗ್ಬೇಕು, ಇಡೀ ಊರಲ್ಲಿ ತಿರ್ಗಾಡ್ತದೆ. ಬಟ್ ಉಳಿದದ್ದೆಲ್ಲ ಬಂದು ಮಾಡೋದು ಮನೆಯೊಳಗೆ, ಹಾಗಾಗಿ ನಮ್ಮ ಮನೆಯವರಿಗೆ ಅದನ್ನ ನೋಡಿದ್ರೆ ಆಗುದಿಲ್ಲ. ಇದು ಗೋಬರ್ ಗ್ಯಾಸ್ನ ಸ್ಲರಿ ಕಲಿಸುವ ಬಾಕ್ಸ್. ಇದು ನಾವು ಇಲ್ಲಿಂದ ಗೋಬರ್ ಗ್ಯಾಸಿಗೆ ಬಳಸ್ತೇವೆ. ಹೊಸ ತರದ ಈಗಿನ ಲೇಟೆಸ್ಟ್ ನೋಡಿ, ಆಧುನಿಕ ಗೋಬರ್ ಗ್ಯಾಸ್ ಇದು, ಈಗಿನ ಲೇಟೆಸ್ಟ್. ರಬ್ಬರ್ ಚೀಲ ಇರ್ತದೆ, ಅದರೊಳಗೆ ಸ್ಲರಿ ತುಂಬಿ, ಅದರೊಳಗೆ ಗ್ಯಾಸ್ ತುಂಬಿ ಅದರಿಂದ ಮನೆಗೆ ಸಪ್ಲೈ ಆಗ್ತದೆ. ನಾವು ಈ ಸ್ಲರಿ ತುಂಬಿದ ಈ ಸ್ಲರಿಯನ್ನು ಅಲ್ಲಿ ದೊಡ್ಡ ಹೊಂಡ ಮಾಡಿದ್ದೇವೆ, ಒಂದು 5 ಫೀಟ್ 10 ಫೀಟ್ ಇಂದು. ಅದು ಒಂದು 20,000 ಲೀಟರ್ ಹಿಡಿಯುವಂಥ ದೊಡ್ಡ ಹೊಂಡ ಇದೆ ಅಲ್ಲಿ. ಅದರಿಂದ ನಮ್ಮ ತೋಟ ಕೆಳಗೆ ಇರೋದ್ರಿಂದ ಪೈಪ್ ಸಿಸ್ಟಮ್ ಇದೆ. ಈ ಸ್ಲರಿಯಿಂದ ಸೀದಾ ತೋಟಕ್ಕೆ ಹೋಗಿ ನಾವಲ್ಲಿ ಹೋಸ್ ಪೈಪ್ ಹಿಡಿದು ಪ್ರತಿ ಅಡಿಕೆ ಮರಕ್ಕೆ ಬಿಡ್ತೇವೆ. ಹಾಗಾಗಿ ಬೇರೆ ರಾಸಾಯನಿಕ ಅಗತ್ಯ ಅಲ್ಲ, ಒಳ್ಳೇದು ಬರ್ತದೆ. ಇದು ನೋಡಿ, ನೆಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ. ಮೊದಲೆಲ್ಲ ಮನೆಗಳ ಸುತ್ತ ತೋಟದಲ್ಲಿ ಬೇಕಾದಷ್ಟು ಇರ್ತಿತ್ತು, ಈಗ ಅದು ಕಸ ಅಂತ ಹೇಳಿ ಎಲ್ಲ ಕಡ್ದು ಬಿಸಾಡಿದ್ದಾರೆ. ನಾನು ಮನೆ ಸುತ್ತ ನಟ್ಟಿದ್ದೇನೆ ಈಗ ಒಂದು 5-6 ಅಡಿ ಅಂತರದಲ್ಲಿ. ಇದು ಉದ್ದೇಶ ಏನು ಅಂತ ಹೇಳಿದ್ರೆ, ಸೊಳ್ಳೆ ಮತ್ತು ನುಸಿ ಅಂತದನ್ನು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡ್ತದೆ ಅಂತ ಹಿಂದಿನವರ ಜ್ಞಾನ. ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅದಕ್ಕೆ ಬೇಕಾಗಿ ನೆಟ್ಟಿದ್ದೇವೆ. ಇನ್ನು ಚೆನ್ನಾಗಿ ಪೊದೆಯಾಗಿ ಬಂದ ಮೇಲೆ ಅದರದ ಎಫೆಕ್ಟ್ ನಮಗೆ ಗೊತ್ತಾಗ್ಬೋದು ಹೇಗೆ ಬರ್ತದೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಒಂದು ಸೂಪರ್ ಆಗಿರುವಂತಹ ಸಾವಯವ ಕೃಷಿಯನ್ನು ಮತ್ತೆ ಮನೆಗೆ ಬೇಕಾದ ತರಕಾರಿಯನ್ನು ಮನೆಯಲ್ಲೇ ಬೆಳೆಯುವಂತ ಒಂದು ಫ್ಯಾಮಿಲಿನ ನಿಮಗೆ ಪರಿಚಯ ಮಾಡಿಸಿದೆ. ಪೂರ್ವದ ಬಿಸಿಲು ತುಂಬಾ ಚೆನ್ನಾಗಿ ಬೀಳುವ ರೀತಿಯಲ್ಲಿ ಒಂದು ಮನೆಯನ್ನು ಡಿಸೈನ್ ಮಾಡಿದ್ದಾರೆ. ಯಾವತ್ತೂ ಕೂಡ ಈ ಬೆಳಕು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು 10 ಗಂಟೆ ಒಳಗಿನ ಬೆಳಕು ಒಳ್ಳೆ ವಿಟಮಿನ್ಸ್ಗಳಿರ್ತದೆ ಅಂತ ಹೇಳ್ತಾರೆ. ಹಾಗೆ ಅವರ ಮನೆ ಎದುರುಗಡೆ ಇದ್ದೇನೆ. ಒಂದು ಕೈತೋಟ, ತರಕಾರಿ ಕೃಷಿ ಅಂತೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬರಿಂದ ಆಗುವಂಥದ್ದಲ್ಲ, ಇಡೀ ಫ್ಯಾಮಿಲಿ ಇರುವಂಥದ್ದು. ಸರ್, ನಮ್ಮ ಚಾನಲನ್ನು ತುಂಬ ಸಮಯದಿಂದ ನೋಡ್ತಾ ಇದ್ದೀರಿ. ನಮ್ಮ ಉದ್ದೇಶ ಇರುವಂಥದ್ದು ಈ ರೀತಿಯ ಸಾವಯವ ಕೃಷಿ ಮಾಡುವಂಥದ್ದು, ಮನೆಗೆ ಬೇಕಾದ ತರಕಾರಿಯನ್ನು ಮನೆಯಲ್ಲೇ ಬೆಳೆಯುವಂಥದ್ದು, ಅಂಥ ಫ್ಯಾಮಿಲಿಗಳನ್ನು ಜನರಿಗೆ ಪರಿಚಯ ಮಾಡಿಸ್ಬೇಕು. ಅದರಿಂದಾಗಿ ಜನರಿಗೆ ಇನ್ಸ್ಪೈರ್ ಆಗಿ ಅವರು ಮತ್ತೆ ಕೃಷಿಯನ್ನು ಮಾಡಬೇಕು ಅಂತ ಜನರಿಗೋಸ್ಕರ ಮಾಡಿರುವಂಥ ಒಂದು ಚಾನಲ್ ಇದು. ನಮಸ್ಕಾರ ಎಲ್ಲ ಪ್ರೇಕ್ಷಕರಿಗೆ. ಸಂಪೂರ್ಣ ಸಾವಯವ ಯೂಟ್ಯೂಬಲ್ನ ನಾನು ಮೊದಲಿಂದಲೂ ನೋಡ್ತಾ ಇದ್ದೇನೆ. ತುಂಬ ಎಚ್ಚರಿಕೆ ಬೆಳೆಸುವಂಥದ್ದು, ಈ ಥರದ ಕಂಟೆಂಟ್ಗಳನ್ನು ಕೊಡುವಂಥದ್ರಲ್ಲಿ ಶಿವಪ್ರಸಾದ್ ಅವರು ತುಂಬ ಶ್ರಮ ಪಡ್ತಾ ಇದ್ದಾರೆ. ಇವರು ನಮ್ಮ ಶ್ರೀಮತಿ ಜಾನಕಿ ಅಂತ ನನ್ನ ಎಲ್ಲ ಕೆಲಸ ಕಾರ್ಯದಲ್ಲೂ ಹೆಲ್ಪ್ ಮಾಡ್ತಾರೆ. ಇವರು ನನ್ನ ಮಗಳು ಅನುಷಾ ಅಂತ, ಅವ್ರು ಬ್ಯಾಂಗ್ಳೂರ್ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಮನೆಯಿಂದಲೇ ಕೆಲಸ ಮಾಡ್ತಿದ್ದಾರೆ. ಸೊ ನಿಮ್ಮ ಈ ಚಾನಲಿಂದ ನಂಗೆ ತುಂಬ ತಿಳ್ಕೊಳ್ಳೋದಕ್ಕಿದೆ. ಕೆಲವು ಗೊತ್ತಿಲ್ಲದೆ ಇರೋ ವಿಷಯಗಳು, ತುಂಬ ಗೊತ್ತಿಲ್ಲದೆ ಇರೋ ವಿಷಯಗಳಲ್ಲಿ ಬರ್ತದೆ. ಅಂದರೆ ಪುರಾತನ ಕಾಲದಲ್ಲಿ ಇದ್ದದ್ದು, ಹಳೆ ಕಾಲದಲ್ಲಿ ವಯಸ್ಸಾದವರು ಕೊಡುವಂಥ ಜ್ಞಾನ ಈಗ ನಮ್ಗೆ ಗೊತ್ತಿಲ್ಲ, ಅಂಥದನ್ನು ನಾನು ತಿಳ್ಕೊಳ್ತಾ ಇದ್ದೇನೆ. ಹೊಸ ವಿಷಯಗಳು ಬರ್ತಾ ಇವೆ. ಸೊ ತುಂಬ ಪ್ರಯೋಜನ ಆಗಿದೆ. ನನ್ನ ನೆಂಟರು ಅವರೆಲ್ಲ ನೋಡ್ತಿರ್ತಾರೆ, ಅವರು ಕೂಡ. ನಾವು ಒಟ್ಟಿಗೆ ನಾವು ಮಾತಾಡ್ತಿರ್ತೇವೆ ಈ ಕಂಟೆಂಟ್ ಬಗ್ಗೆ. ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ, ಏನೋ ಆಗಬೇಕು ಅಂತ ಹೇಳಿ ಎಲ್ಲ ಒಳ್ಳೇದಾಗ್ಲಿಂದ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಥರ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ.